ನಾವು ಕಳೆದ 4-5 ದಿವಸದಿಂದ ನಾವು ಯಾಕೆ ಬೈಬಲ್ ಓದಬೇಕು ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ನಾವು ಯಾಕೆ ಬೈಬಲ್ ಓದಬೇಕು? ಪ್ರೈಸ್ ದಿ ಲಾರ್ಡ್. ಯಾಕೆ ನಾವು ಬೈಬಲ್ ಓದಬೇಕು? ಭಾಗ ಎಷ್ಟು ಇದು? ಎಷ್ಟನೇ ಭಾಗ ಇದು? 5. ಭಾಗ 5. ಪ್ರೈಸ್ ದಿ ಲಾರ್ಡ್. ಕಳೆದ 4 ದಿವಸದಿಂದ ನಾವು ಯಾಕೆ ಬೈಬಲ್ ಓದಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಆದರೆ ಆ ಎಲ್ಲ ನಾವು ತಿಳಿದುಕೊಂಡಂಥ ಎಲ್ಲವೂ ನಮ್ಮ ಮನಸ್ಸಲ್ಲಿ ಇದೆಯಾ? ಪ್ರೈಸ್ ದಿ ಲಾರ್ಡ್. ಅದು ತುಂಬ ಮುಖ್ಯ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಏನು ದೇವರ ಸಂದೇಶವನ್ನು ಕೇಳ್ತೀರೋ ನಿಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ಸೈತಾನನು ಕೂಡ ಅದನ್ನು ಕದ್ದುಕೊಂಡು ಹೋಗ್ಲಿಕ್ಕೆ ಕಾದು ಕುಳಿತಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ. ನಾವು ನೋಡೋಣ. ಅಧ್ಯಾಯ 4 ವಾಕ್ಯ 15 ಓದಿ. ಕೆಲವರು ದೇವರ ಸಂದೇಶವನ್ನು ಕೇಳುತ್ತಾರೆ. ಸೈತಾನನು ತಕ್ಷಣವೇ ಬಂದು ಆ ಸಂದೇಶವನ್ನು ತೆಗೆದು ಬಿಡುತ್ತಾನೆ. ಕಾಲ್ದಾರಿಯಲ್ಲಿ ಬಿದ್ದ ಬೀಜಕ್ಕೆ ಹೋಲಿಕೆಯಾಗಿರುವವರು ಇವರೇ. ಪ್ರೈಸ್ ದಿ ಲಾರ್ಡ್. ಕೆಲವರು ದೇವರ ಸಂದೇಶವನ್ನ ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ಕೆಲವು ಜನ ಚರ್ಚಲ್ಲಿ ಕೇಳ್ತಾರೆ, ಕೆಲವು ಜನ ಕ್ಲಾಸ್ಗಳಲ್ಲಿ ಕೇಳ್ತಾರೆ, ಕೆಲವು ಸಂದೇಶಗಳಲ್ಲಿ ಕೇಳ್ತಾರೆ ಅಲ್ವಾ? ಸಂದೇಶಗಳು ಕೇಳ್ತಾರೆ, ಬೈಬಲ್ ಓದೋ ಮುಖಾಂತರ ಕೇಳ್ತಾರೆ. ಕೇಳಿದ ಮೇಲೆ ಆ ಸಂದೇಶ ನಿಮ್ಮಲ್ಲಿ ಇದೆಯಾ ಅದನ್ನು ನಾವು ಪರಿಶೋಧಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಕೊಡೋದು ಮುಖ್ಯ ಅಲ್ಲ, ಕೊಟ್ಟಿರುವುದನ್ನು ನಾವು ಅದನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ಒಬ್ಬ ಕ್ರೈಸ್ತನು ಎಂಬ ಒಂದು ಬಿರುದನ್ನು ದೇವರು ನಮಗೆ ಕೊಟ್ಟಿರಬೇಕಾದ್ರೆ, ಕ್ರೈಸ್ತನು ಎಂಬ ಸ್ಥಾನಮಾನವನ್ನು ದೇವ್ರಿಗೆ ನಮಗೆ ಕೊಟ್ಟಿರಬೇಕಾದ್ರೆ ಅದನ್ನು ನಾವು ಬಹಳ ಜಾಗರೂಕತೆಯಿಂದ, ಬಹಳ ಗಂಭೀರವಾಗಿ ದೇವರ ಸ್ವಭಾವದ ಮಕ್ಕಳಾಗಿ ನಾವು ಅದನ್ನು ಕಾಪಾಡಿಕೊಳ್ಳುವುದರಲ್ಲಿ ನಾವು ಬಲವಾಗಿರಬೇಕೇ ಹೊರತು ಲೋಕದ ಆಸ್ತಿ, ಆಸೆ, ಆಕಾಂಕ್ಷೆಗಳು, ಹಣ, ವಜ್ರ, ವೈಡೂರ್ಯ, ಅಧಿಕಾರ ಇದ್ರ ಮೇಲೆ ನಮ್ಮ ಜೀವನ ನಿಂತ್ಕೊಳ್ಬಾರದು. ಪ್ರೈಸ್ ದಿ ಲಾರ್ಡ್. ಅದ್ರ ಮೇಲೆ ನಮ್ಮ ಜೀವನ ನಿಂತ್ಕೊಳ್ಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಂತಿಮ ದಿನದಲ್ಲಿ ನೋಡಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅಂತಿಮ ದಿನದಲ್ಲಿ, ಯಾವಾಗ? ನ್ಯಾಯ ತೀರ್ಪಿನ ದಿನದಲ್ಲಿ ನೀವು ನಿರ್ಲಕ್ಷ್ಯ ಮಾಡಿರುವ ಪ್ರತಿಯೊಂದು ವಾಕ್ಯಗಳು ನಿಮಗೆ ತೀರ್ಪು ಕೊಡುತ್ತವೆ. ಈಗ ನೋಡಿ, ಇವತ್ತು ಒಂದು ತಾರೀಕು ಅಂತ ತಿಳ್ಕೊಳ್ಳೋಣ. ಇವತ್ತೇನು ತಾರೀಕು? ಇವತ್ತೆಷ್ಟು ತಾರೀಕು? ಪ್ರೈಸ್ ದಿ ಲಾರ್ಡ್. 28 6 7 2024 ನಾವಿದ್ದೀವಿ. ಇದನ್ನ ದೇವ್ರು ಯಾವಾಗ ಪ್ಲಾನ್ ಮಾಡಿದ್ರು? ನಾವು ಇವತ್ತು ಇದೇ ರೀತಿ ಇರಬೇಕು ಅಂತ ದೇವ್ರು ಯಾವಾಗ ಪ್ಲಾನ್ ಮಾಡಿದ್ರು? ನಾವು ತಾಯಿಯ ಉದರದಲ್ಲಿರ್ಬೇಕಾದ್ರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ತಾಯಿಯ ಉದರದಲ್ಲಿರಬೇಕಾದ್ರೆ ದೇವರು ನಿರ್ಧಾರ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಉದರದಲ್ಲಿ ಇದ್ದಾಗ, ತಾಯಿಯ ಉದರದಲ್ಲಿ ಇರಬೇಕಾದ್ರೆ ದೇವರು ನಿರ್ಧಾರ ಮಾಡಿದ್ರು. ಏನು? ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ದೇವರ ವಾಕ್ಯವನ್ನ ಕೇಳಬೇಕು. ಯಾರು? ಜಾನ್ ಕೇಳಬೇಕು. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಜಾನ್ ಆದ ನಾನು ಯಾವ ವಾಕ್ಯಗಳನ್ನು ಕೇಳಬೇಕು ಅನ್ನೋದು, ಯಾವ ವಾಕ್ಯಗಳನ್ನು ಕೇಳಬೇಕು ಅಂತ ದೇವರು ಮೊದಲೇ ನಿರ್ಧರಿಸಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಮೊದಲೇ ನಿರ್ಧರಿಸಿದ್ದಾರೆ ಯಾವ ವಾಕ್ಯ ಜಾನ್ ಕೇಳಬೇಕು. ಕಾರಣ ಏನಂತ ಹೇಳಿದ್ರೆ, ಜಾನ್ ಜೀವಿಸುವ
ದಿನಗಳು ಎಣಿಕೆಯಾಗಿವೆ. ಆಮೇಲೆ ಪ್ರತಿಯೊಬ್ಬರ ಜೀವನದ ದಿನಗಳು, ಜಾನ್ನ ಜೀವನದ ದಿನಗಳು ಎಣಿಕೆಯಾಗಿವೆ. ಪ್ರೈಸ್ ದಿ ಲಾರ್ಡ್. ಜೀವನದ ದಿನಗಳು ಎಣಿಕೆಯಾಗಿವೆ. ಈ ಎಣಿಕೆಯಾಗಿರುವ ದಿನದಲ್ಲಿ ಇದೇ ನಮ್ಮ ಅಂತ್ಯ, ನನ್ನ ಅಂತ್ಯ ಇದೆ. ಈ ಅಂತ್ಯ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಐ ಹ್ಯಾವ್ ಟು ವೆಯ್ಟ್. ನಾನು ಏನಕ್ಕೋಸ್ಕರ ವೆಯ್ಟ್ ಮಾಡಬೇಕು? ನ್ಯಾಯ ತೀರ್ಪಿಗೆ ವೆಯ್ಟ್ ಮಾಡಬೇಕು ಅಷ್ಟೇ. ನ್ಯಾಯ ತೀರ್ಪಿಗೆ ವೆಯ್ಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಈ ನ್ಯಾಯ ತೀರ್ಪು ಇದೆರಡರ ಮಧ್ಯೆ ಇದೆಯಲ್ಲ, ಇಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಪಡ್ಕೊಳ್ಳೋಕ್ಕೂ ಆಗಲ್ಲ, ಕಳ್ಕೊಳ್ಳೋಕ್ಕೂ ಆಗಲ್ಲ. ಇದು ಒಂದು ರೀತಿಯಾಗಿ ತಟಸ್ಥ ಸ್ಥಳ, ಇದು ತಟಸ್ಥ ಜಾಗ, ಇದು. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ಈ ಒಂದು ದೇವರು ನನಗೆ ನೀಡಿದ ದಿನಗಳಲ್ಲಿ ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಏನು ಬೇಕಾದರೂ ಮಾಡ್ಕೊಳ್ಬೋದು ಅಲ್ವಾ? ಒಂದು ಪಡ್ಕೊಳ್ಬೋದು ಅಥವಾ ಕಳ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಏನು ಬೇಕಾದರೂ ಮಾಡ್ಕೋಬೋದು. ಆದರೆ ದೇವರು ನನಗೆ ವಾಕ್ಯಗಳನ್ನು, ಯಾವ ವಾಕ್ಯ ಓದಬೇಕು ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಇದು ಯಾವುದು? ನ್ಯಾಯ ತೀರ್ಪನ್ನು ನಾನು ಗೆಲ್ಲಬೇಕು. ನ್ಯಾಯ ತೀರ್ಪನ್ನು ನಾನು ಗೆಲ್ಲುವುದಕ್ಕೋಸ್ಕರ ಇಲ್ಲಿ ದೇವರು ಒಂದು ವಾಕ್ಯಗಳು, ಮೊದಲನೇ ದಿನ ಒಂದು 10 ವಾಕ್ಯ ಕೊಟ್ಟರು, ಅದಾದಮೇಲೆ ಒಂದು 5 ವಾಕ್ಯ ಕೊಟ್ಟರು, ಅದಕ್ಕೊಂದು ಅರ್ಥ ಕೊಟ್ಟರು, ಅದಕ್ಕೊಂದು ಅರ್ಥ ಕೊಡ್ತಾ ಬಂದರು. ಅದಾದಮೇಲೆ 3 ವಾಕ್ಯ ಕೊಟ್ಟರು, ಅದಾದಮೇಲೆ 15 ವಾಕ್ಯ ಕೊಟ್ಟರು. ಈ ರೀತಿ ದೇವ್ರು ಏನು ಮಾಡ್ತಾ ಇದ್ದಾರೆ? ನನ್ನ ಪ್ರತಿಯೊಂದು ಪಾಪಗಳನ್ನು ನಾನೇ ಅದನ್ನು ಅರಿತುಕೊಂಡು ಆ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುವುದಕ್ಕಾಗಿ ದೇವರು ನನ್ನನ್ನು ಸಂಪೂರ್ಣವಾಗಿ ತೊಳಿತಾ ಇದ್ದಾರೆ. ವಾಕ್ಯದ ಮುಖಾಂತರ, ವಾಕ್ಯ ನನ್ನ ಕಿವಿಗೆ ಬೀಳುವುದರ ಮುಖಾಂತರ, ಆ ವಾಕ್ಯಕ್ಕೆ ಅರ್ಥ ಕೊಡುವುದರ ಮುಖಾಂತರ ದೇವರು ನನಗೇನು ಮಾಡ್ತಾ ಇದ್ದಾರೆ? ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡುವಂತೆ ಮಾಡ್ತಾ ಇದ್ದಾರೆ. ಹೌದಾ ಅಂತೇಳಿದ್ರೆ ನೋಡಿ, ರೋಮನರಿಗೆ ಬರೆದ ಪತ್ರಕ್ಕೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ ವಾಕ್ಯ 15 ಓದೋಣ. 2:15-16 ಓದಿ. ರೋಮನರಿಗೆ ಬರೆದ ಪತ್ರ. ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಅವರ ಹೃದಯಗಳಲ್ಲಿ ಲಿಖಿತವಾಗಿವೆ ಎಂದು ಅವರ ನಡತೆಯಿಂದಲೇ ವೇದ್ಯವಾಗುತ್ತದೆ. ಇದು ಸತ್ಯವೆಂಬುದನ್ನು ಅವರ ಮನಸ್ಸಾಕ್ಷಿಯು ಖಚಿತಪಡಿಸುತ್ತದೆ. ಅವರ ಅಂತಃಪ್ರಜ್ಞೆಯೇ ಅವರನ್ನು ದೋಷಿಗಳೆಂದು ಇಲ್ಲವೇ ದೋಷಿಗಳೆಂದು ಸಿಸ್ಟರ್, ದೋಷಿಗಳೆಂದು ಇಲ್ಲವೇ ನಿರ್ದೋಷಿಗಳೆಂದು ತೀರ್ಮಾನಿಸುತ್ತವೆ. ನಾನು ಬೋಧಿಸುವ ಶುಭ ಸಂದೇಶದ ಪ್ರಕಾರ ದೇವರು ಯೇಸು ಕ್ರಿಸ್ತರ ಮುಖಾಂತರ ಮಾನವನ ಗುಟ್ಟುಗಳನ್ನು ರಟ್ಟು ಮಾಡಿ ತೀರ್ಪು ಕೊಡುವ ದಿನ ಬಂದೇ ಬರುತ್ತದೆ. ಆ ದಿನ ಇದೆಲ್ಲ ಸಂಭವಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ, ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಅವರ ಹೃದಯಗಳಲ್ಲಿ ಲಿಖಿತವಾಗಿದೆ ಎಂದು ಅವರ ನಡತೆಯಿಂದಲೇ ವೇದ್ಯವಾಗುತ್ತದೆ. ಇದು ಸತ್ಯವೆಂಬುದು ಅವರ ಮನಸ್ಸಾಕ್ಷಿಯು ಖಚಿತಪಡಿಸುತ್ತದೆ. ಅವರ ಅಂತಃಪ್ರಜ್ಞೆಯೇ ಅವರನ್ನು ನಿರ್ದೋಷಿಗಳೆಂದೋ ಅಥವಾ ಇಲ್ಲವೇ ದೋಷಿಗಳೆಂದು ಅಥವಾ ನಿರ್ದೋಷಿಗಳೆಂದು ತೀರ್ಮಾನಿಸುತ್ತದೆ. ಬೈಬಲ್ ಅಂದರೆ ದೇವರ ವಾಕ್ಯನ ಏನು ಮಾಡಿಬಿಡುತ್ತೆ? ನಾನು ದೋಷಿನ ನಿರ್ದೋಷಿನ ಅನ್ನೋದು ನಿರ್ಧಾರ ಮಾಡುತ್ತೆ, ಅದೇ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ ಅಂತ ಹೇಳಿದ್ರೆ ನಿಜವಾಗ್ಲೂ ಹೌದು. ಯಾಕಂದರೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48 ಈ 2 ವಾಕ್ಯಗಳನ್ನು ನಾವು ಓದಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯೋವಾನ 12ನೇ ಅಧ್ಯಾಯ ವಾಕ್ಯ 47 ಹಾಗೂ 48 2 ವಾಕ್ಯಗಳನ್ನು ಓದಬೇಕಾದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ವಾಕ್ಯ ಓದಿ ಯಾರಾದರೂ ನನ್ನ ಮಾತನ್ನು ನನ್ನ ಮಾತನ್ನು ಕೇಳಿಯು ಅದರಂತೆ ನಡೆಯದೆ ಹೋದರೆ ಅಂತವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದದ್ದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ
ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೆ ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಪ್ರೈಸ್ ದ ಲಾರ್ಡ್. ನಾನು ಬದುಕಿರುವ ದಿನ ನೋಡಿ, ಇಲ್ಲಿದೆ ನೋಡಿ, ನಾನು ಬದುಕಿರುವ ದಿನದಲ್ಲಿ ದೇವರು ನನ್ನನ್ನು ಪ್ಯೂರಿಫೈ ಮಾಡಲಿಕ್ಕೆ, ನನ್ನನ್ನು ಶುದ್ಧತೆ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ? ವಾಕ್ಯದ ಮುಖಾಂತರ ನನ್ನನ್ನು ಏನು ಮಾಡ್ತಾ ಇದ್ದಾರೆ? ಸತ್ಯವನ್ನು ತಿಳಿಸ್ಕೊಟ್ಟು ನಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂತೆ ನನ್ನನ್ನು ಬಲಪಡಿಸ್ತಾ ಇದ್ದಾರೆ. ಈ ದಿನಗಳಲ್ಲಿ ನಾನು ಕೇಳಿಸಿಕೊಳ್ಳುವಂಥ ಒಂದೊಂದು ವಾಕ್ಯಗಳನ್ನು ನಿರ್ಲಕ್ಷ್ಯ ಮಾಡುವಾಗ ನೋಡಿ, ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ, ಅದನ್ನು ನಿರ್ಲಕ್ಷ್ಯ ಮಾಡುವಾಗ, ಇಲ್ಲಿ ನಾನು ಏನು ಮಾಡಿದೆ? ವಾಕ್ಯಗಳನ್ನು ನಾನು ನಿರ್ಲಕ್ಷ್ಯ ಮಾಡಿದೆ. ನೋಡಿ, ಚರ್ಚಲ್ಲಿ ನಾವು ಬೈಬಲ್ ಓದಬೇಕಾದ್ರೆ ಮೊದಲನೆಯ ವಾಚನ, ಎರಡನೆಯ ವಾಚನ, ಶುಭ ಸಂದೇಶ ಓದಬೇಕಾದ್ರೆ ನಾವೇನು ಮಾಡ್ತಾ ಇದ್ದೀವಿ? ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೀವಿ, ಇಲ್ಲ ಅಂತೇಳಿದ್ರೆ ಅಕ್ಕಪಕ್ಕದ ಜೊತೆಯಲ್ಲಿ ಮಾತಾಡ್ತಾ ಇರ್ತೀವಿ. ನಮ್ಮ ಆಲೋಚನೆಯಲ್ಲೇ ನಾವೇನಾಗಿರ್ತೀವಿ? ಮಗ್ನರಾಗಿರ್ತೀವಿ ಅಲ್ವಾ? ಪ್ರೈಸ್ ದ ಲಾರ್ಡ್. ಸೊ ಇವತ್ತು ಅದು ನಮಗೆ ಚೆನ್ನಾಗಿ ಕಾಣಿಸ್ಬೋದು. ದಟ್ ಈಸ್ ಎ ಸೈತಾನನ ಪ್ಲ್ಯಾನ್. ಅದು ಸೈತಾನನ ಒಂದು ಯೋಜನೆ ಆಗಿದೆ. ಯಾಕಂದರೆ ಅದನ್ನು ಒಂದೇ ಬಾರಿ ನಮಗೆ ಏನಾದರೂ ಹೇಳಕ್ಕೆ ಬಂದರೆ ನಾವು ಅದನ್ನು ಕಂಡುಹಿಡಿದು ಬಿಡ್ತೀವಿ, ಓ ಇದು ಸೈತಾನ ಅಂತೇಳಿ. ಆದರೆ ಸ್ವಲ್ಪ ಅವನೇನು ಮಾಡ್ತದೆ? ನಮ್ಮನ್ನು ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಕಿವಿಗೆ ಬೀಳದಂತೆ ನಮ್ಮನ್ನು ಬೇರ್ಪಡಿಸ್ತಾ ಇದ್ದಾನೆ. ಹಾಗಾಗಿ ನಾನು ಪ್ರತಿ ಬಾರಿ ಹೇಳ್ತೀನಿ, ಜನರು ಬೇಕಾದ್ರೆ 3 ಗಂಟೆ ಕೂತ್ಕೊಂಡು ಒಂದು ಮೂವಿ ನೋಡ್ತಾರೆ, 3 ಗಂಟೆ ಕೂತ್ಕೊಂಡು ಒಂದು ಮೂವಿ ನೋಡ್ತಾರೆ. ಬೇಕಾದ್ರೆ ಇಲ್ಲಿಂದ ವೆಲಂಗಣಿಗೆ ಹೋಗಲಿಕ್ಕೆ 12 ಅವರ್ ಬಸ್ಸಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಇಲ್ಲ ಯಾವ್ದಾರು ಒಂದು ಚರ್ಚ್ಗೆ ಹೋಗಬೇಕು, ಶಿವಾಜಿನಗರ ಚರ್ಚ್ಗೆ ಹೋಗಬೇಕು ಅಥವಾ ವಿವೇಕನಗರ ಚರ್ಚ್ಗೆ ಹೋಗಬೇಕು, ಒಂದು 2 ಅವರ್ 3 ಅವರ್ ಹೋಗ್ತಾರೆ. ನೋಡಿ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, 2 ಅವರ್ 3 ಅವರ್ ಕೂತ್ಕೊಂಡು ಹೋಗ್ತಾರೆ, ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಬಟ್ ಆದರೆ 1 ಗಂಟೆ, ಒಂದೇ 1 ಗಂಟೆ, ಜಾಸ್ತಿ ಬೇಡ, ಒಂದೇ 1 ಗಂಟೆ ಬೈಬಲ್ ಜೊತೆಯಲ್ಲಿ ಕುಳಿತುಕೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಬೈಬಲ್ ಮುಂದೆ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದ ಲಾರ್ಡ್. ಹೌದಾ? ಒಪ್ಕೊಳ್ತೀರಾ? ನಿದ್ದೆ ಬರುತ್ತೆ. ನೋಡಿ, ನನ್ನ ಜೀವನದಲ್ಲಿ ನಡೆದದ್ದು 10 ಗಂಟೆಗೆ ನಾನೊಂದು ಪ್ಲ್ಯಾನ್ ಮಾಡಿದೆ. 10ರಿಂದ ಸಾಧ್ಯವಾದ ಮಟ್ಟಿಗೆ ಸುಮಾರು ಹೊತ್ತು ನಾನೇನು ಮಾಡೋಣ, ಒಂದು ಪ್ರೈಸ್ ಓನರ್ಶಿಪ್ ಮಾಡಿಕೊಂಡೇ ಇರೋಣ, ಮೊಣಕಾಲು ಹಾಕಿ ಒಂದು ಪ್ರೈಸ್ ಓನರ್ಶಿಪ್ ಮಾಡಿಕೊಂಡೇ ಇರೋಣ ಅಂತ ಹೇಳಿ ನಾನೇನು ಮಾಡಿದೆ? ಓಕೆ, ಎಲ್ಲ ಪ್ರಾರಂಭ ಮಾಡಿದೆ. ನನಗೇನೇನು ಬೇಕೋ ಎಲ್ಲ ತೊಗೊಂಡೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. 5 ನಿಮಿಷ ಕುಳಿತುಕೊಂಡೆ, 5 ನಿಮಿಷ ಮೆಡಿಟೇಷನ್ ಕೂತ್ಕೊಂಡೆ. 10 ನಿಮಿಷ ಆಯಿತು, 15 ನಿಮಿಷ ಆಯಿತು. ಕೊನೆಗೆ 15 ನಿಮಿಷ ಆದಮೇಲೆ ನನಗೆ ಅರಿವಿಲ್ಲದಂತೆಯೇ ನಾನು ಬೆಡ್ ಮೇಲೆ ಬಂದೆ. ಬೆಡ್ ಮೇಲೆ ಬಂದು ನಾನು ತಲೆ ಕೊಟ್ಟೆ ಅಷ್ಟೇ. ನಾನು ಏನೇನು ಸಿದ್ಧತೆ ಮಾಡಿದ್ನೋ ಅದೆಲ್ಲ ಆಗೇ ಇದೆ. ಬೆಳಗ್ಗೆ ಕಣ್ಬಿಟ್ಟು ನೋಡಿದಾಗ ನನಗೆ ಬೆಳಗ್ಗೆ ಆಗೋಗಿತ್ತು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾಯಿದೆ ನಾನು ಹೇಳ್ತಾರದು ನಿಮಗೆ? ಅರ್ಥ ಆಗ್ತದೆ ಅಂದರೆ ಅಷ್ಟು ಪವರ್ ಇದೆ ಬೈಬಲ್ಗೆ, ಅಷ್ಟು ಶಕ್ತಿ ಇದೆ. ಸೈತಾನನಿಗೆ ಅಷ್ಟು ಭಯ ಇದೆ. ಸುಮಾರು ಒಂದು ಸ್ವಲ್ಪ ವರ್ಷಗಳ ಹಿಂದೆ, ಒಂದು 2-3 ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರಾದ ಒಬ್ಬ ಯಾಜಕರು ನನಗೆ ಫೋನ್ ಮಾಡಿ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಜಾನ್ ನನಗೆ ನಿದ್ದೆ ಬರಲ್ಲ. ಯಾಜಕರು ಹೇಳ್ತಾರೆ, ರಾತ್ರಿ ನನಗೆ ನಿದ್ದೆ ಬರ್ತಾ ಇಲ್ಲ ಜಾನ್, ಏನು ಮಾಡೋದಂತ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಆಗ ನಾನು ಅವರ ರಾತ್ರಿಯ ಪ್ಲ್ಯಾನ್ ಏನಿದೆ ನಿಮ್ಮದು, ಎಷ್ಟು ಗಂಟೆಗೆ ಊಟ ಮಾಡ್ತೀರಾ, ಎಷ್ಟು ಗಂಟೆಗೆ ಹೋಗಿ ಮಲಗ್ತೀರಾ ಅಂತೆಲ್ಲ ಕೇಳಿದೆ ನಾನು. ಆವಾಗ ಅವ್ರು ಹೇಳಿದ್ರು, ನಾನು 8 ಗಂಟೆಗೆಲ್ಲ ಊಟ ಮಾಡ್ಕೊಳ್ತೀನಿ, 8, 9:30, 10 ಗಂಟೆಲ್ಲ ಅಷ್ಟು ನಾನು ಮಲ್ಕೊಳ್ಳಿಕ್ಕೆ ಹೋಗ್ತೀನಿ. ಬಟ್ ಆದರೆ ನಿದ್ದೆ ಬರಲ್ಲ. ಸುಮಾರು ಹೊತ್ತು ಆ ಕಡೆ ತಿರುಗಿ ಈ ಕಡೆ ತಿರುಗಿ ಕೊನೆಗೆ ಒಂದು 3 ಗಂಟೆ 4 ಗಂಟೆ ನಿದ್ದೆ ಬರುತ್ತೆ. ಮತ್ತೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಎದ್ದೇಳಬೇಕು, ಮತ್ತೆ ಬಲಿಪೂಜೆಗೆ ನಾನು ಸಿದ್ಧನಾಗಬೇಕು ಅಂತ ಹೇಳಿದ್ರು. ಪ್ರೈಸ್ ದ ಲಾರ್ಡ್. ಇದು ಸುಮಾರು ತಿಂಗಳಿಂದ ಬಂದಿದೆ ಅದೇ ರೀತಿ. ಡಾಕ್ಟ್ರ್ ಹತ್ರ ಹೋಗಿದ್ದಾರೆ, ಡಾಕ್ಟ್ರು ನಿದ್ದೆ ಮಾತ್ರೆ ಕೊಟ್ಟಿದ್ದಾರೆ. ಆ ನಿದ್ರೆ ಮಾತ್ರೆ ತೊಗೊಂಡ್ರೂ ಕೆಲವೊಮ್ಮೆ ನಿದ್ದೆ ಬರುತ್ತೆ, ಕೆಲವೊಮ್ಮೆ ನಿದ್ದೆ ಬರಲ್ಲ. ಆದರೆ ನಾನು ಅವ್ರಿಗೆ ಹೇಳಿದೆ, ನೀವು ರಾತ್ರಿ ಮಲಗಬೇಕಾದ್ರೆ ಪ್ರಾರ್ಥನೆ ಮಾಡಿ ಮಲಗ್ತೀರಾ ಅಂತ ಕೇಳಿದೆ. ಹೌದು, ನಾನು ಪ್ರಾರ್ಥನೆ ಮಾಡಿ ಮಲಗ್ತೀನಿ ಅಂತ ಹೇಳಿದ್ರು. ನಾನು ಪ್ರಾರ್ಥನೆ ಮಾಡಿ ಮಲಗ್ತೀನಿ ಅಂತ ಹೇಳಿದ್ರು. ಅದಾದ ಮೇಲೆ ನಾನು ಹೇಳಿದೆ, ಬೈಬಲ್ ಏನಾದ್ರು ಓದ್ತೀರಾ ಅಂತ ಕೇಳಿದೆ. ಇಲ್ಲ, ನಾನು ಬೈಬಲೆಲ್ಲ ಏನು ಓದಲ್ಲ
ಅಂತ ಹೇಳಿದ್ರು. ನಾನು ಹೇಳಿದೆ, ನೀವೊಂದು ಕೆಲಸ ಮಾಡಿ, ನಾಳೆಯಿಂದ ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಯಾವ ಸಿಗುತ್ತೋ, ಯಾವ ಅಧ್ಯಾಯ ಸಿಗುತ್ತೋ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಅವರು ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡಿದ್ರು, ಮೊದಲನೇ ದಿನ ಸ್ವಲ್ಪ ಅವ್ರಿಗೇನಾಯಿತು, ಸ್ವಲ್ಪ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ನಿದ್ದೆ ಬರಲಿಕ್ಕೆ ಪ್ರಾರಂಭ ಆಯಿತು. ಒಂದು ಅರ್ಧ ಗಂಟೆ ಹಾಗೆ ಮಾಡಿದ್ರು. ಆಮೇಲೆ ಕಣ್ಣು ಮುಚ್ಚಿ ಬೈಬಲ್ನ ಟೇಬಲ್ ಮೇಲೆ ಇಟ್ಟರು, ನಿದ್ದೆ ಬಂತು, ಮಲಗಿದ್ರು, ಬೆಳಗ್ಗೆ ಎದ್ರು. ಅದೇ ರೀತಿ ಎರಡನೇ ದಿನವೂ ಅದೇ ರೀತಿ ಆಯಿತು. ಮೂರನೇ ದಿನ ಅವರು ಬೈಬಲ್ಲೇ ಮುಟ್ಟಕ್ಕಾಗಲಿಲ್ಲ, ಹಾಗೆ ನಿದ್ದೆ ಬಂತು, ಹಾಗೆ ಮಲಗಿದ್ರು. ಪ್ರೈಸ್ ದಿ ಲಾರ್ಡ್. ಈಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಬೈಬಲಲ್ಲಿ ಪವರ್ ಇಲ್ಲದೆ ಹೋಗಿದ್ದಿದ್ರೆ, ಸೈತಾನನಿಗೆ ಭಯ ಇಲ್ಲದೆ ಹೋಗಿದ್ರೆ ಅವನು ನಿಮ್ಮನ್ನು ಬೈಬಲ್ ಓದಲಿಕ್ಕೆ ಬಿಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಹಾಂ, ನೋಡಿ, 2 ಗಂಟೆ 3 ಗಂಟೆ ನಾವು ಟ್ರಾವೆಲ್ ಮಾಡ್ತೀವಿ, ವೆಲಾಂಗಣಿಗೆ ಹೋಗ್ತೀವಿ, 12 ಗಂಟೆ ಕೂತ್ಕೊಂಡು ವೆಲಾಂಗಣಿಗೆ ಹೋಗ್ತೀವಿ, ಬೀಚಲ್ಲಿ ಆಡ್ತೀವಿ, ಅದು ಮಾಡ್ತೀವಿ, ಅಲ್ಲಿ ತಿಂತೀವಿ, ಇಲ್ಲಿ ತಿಂತೀವಿ, ಅದು ಕುಡಿತೀವಿ, ಇದು ಕುಡಿತೀವಿ, ಏನೇನೋ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಅರ್ಧ ಗಂಟೆ ನೀವು ಬೈಬಲ್ ತೊಗೊಂಡು ಓದೋಕ್ಕೆ ನಿಮ್ಮ ಕೈಲಿ, ನನ್ನ ಕೈಲಿ, ಯಾರ ಕೈಲೂ ಸಾಧ್ಯವಿಲ್ಲ. ಅದೇ ಬೈಬಲ್ನ ಬಲ, ಬೈಬಲ್ನ ಶಕ್ತಿ ಅಂತ ಹೇಳೋದು. ಪ್ರೈಸ್ ದಿ ಲಾರ್ಡ್. ನಾವು ಚರ್ಚ್ಗೆ ಹೋಗ್ತೀವಿ, 1ನೇ ವಚನ, 2ನೇ ವಚನ, 3ನೇ ಶುಭ ಸಂದೇಶ ಕೇಳ್ತೀವಿ. ಹೊರಗಡೆ ಬಂದಾಗ ಒಂದೇ ಒಂದು ವಾಕ್ಯ ಕೇಳಿ ನೋಡೋಣ, ಇವತ್ತು ಯಾಜಕರು ಯಾವ ಶುಭ ಸಂದೇಶವನ್ನು ಓದಿದ್ರು ಅಂತ ಕೇಳಿ, ಗೊತ್ತಿಲ್ಲ ಅಂತಾರೆ. ಕಾರಣ ಏನು ಗೊತ್ತಾ? ಮಾರ್ಕ 4:15. ಯೇಸು ಸ್ವಾಮಿ ಸುಳ್ಳು ಹೇಳಲಿಲ್ಲ, ಅವರು ಸತ್ಯನೇ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಯಾವ ಒಬ್ಬ ವ್ಯಕ್ತಿ ಸಂದೇಶ ಕೇಳ್ತಾನೆ, ವಾಕ್ಯಗಳನ್ನ ಕೇಳ್ತಾನೆ, ಎಲ್ಲ ಕೇಳ್ತಾನೆ, ಆ ಟೈಮಲ್ಲಿ ಎಲ್ಲ ಕೇಳಿಸ್ಕೊಳ್ತಾನೆ, ಹೌದು, ತಲೆ ಆಡಿಸ್ತಾನೆ, ಅವನಿಗೆ ಒಂದು ಅನುಭವ ಆಗುತ್ತೆ, ಒಂದು ಫೀಲ್ ಆಗುತ್ತೆ, ನಾನು ವಾಕ್ಯದಲ್ಲಿ ಇದ್ದೀನಿ ಅಂತ, ಎಲ್ಲ ಓಕೆ, ಎಲ್ಲ ಪಿನ್ ಟು ಪಿನ್, ಎವ್ರಿಥಿಂಗ್ ಈಸ್ ಕರೆಕ್ಟ್, ಪರ್ಫೆಕ್ಟ್. ಬಟ್ ಆದರೆ ಆ ವಾಕ್ಯ ಸೈತಾನ ಬಂದು ಕಿತ್ಕೊಂಡು ಹೋಗ್ತಾನೆ, ಮತ್ತೆ ಅವನು ಪೆದ್ದನೇ ಆಗ್ತಾನೆ. ಯಾಕೆ? ಮತ್ತೆ ಅವನೇನು ಮಾಡ್ತಾನೆ? ಲೋಕಕ್ಕೆ ಬರ್ತಾನೆ. ಲೋಕಕ್ಕೆ ಬಂದಾಗ ಲೋಕದ ವ್ಯಕ್ತಿಗಳು ಏನೇನು ಹೇಳ್ತಾರೋ ಎಲ್ಲವನ್ನ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ 6ನೇ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ, ನಾವು 5 ಪಾಯಿಂಟ್ಸ್ನ ನಾವು ತಿಳ್ಕೊಂಡಿದ್ದೀವಿ. 6ನೇ ಪಾಯಿಂಟ್ಸ್ ಏನಂತ ಹೇಳಿದ್ರೆ, ಬೈಬಲ್ನ ನೀವು ಓದಬೇಕಾದ್ರೆ ಆ ಬೈಬಲ್ ನೀವು ಮಾಡಿದ ಪ್ರತಿಯೊಂದು ಪಾಪಗಳ ಬಗ್ಗೆ ಎಚ್ಚರಿಸುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಚಿಕ್ಕ ವಯಸ್ಸಿಂದ ಇಲ್ಲಿಯ ತನಕ ನೀವು ಮಾಡಿರುವ ಪಾಪಗಳು ನಿಮಗೆ ಗೊತ್ತಿದೆಯಾ? ಆದರೆ ಬೇರೆಯವರು ಒಳ್ಳೆಯದು ಮಾಡಿರೋದು ನಿಮಗೆ ನೆನಪಿರಲ್ಲ. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ಮಾಡಿದ್ರು, ಅದ್ಯಾವುದು ನೆನಪಿಲ್ಲ. ಬಟ್ ನಾವು ಮಾಡಿರುವ ಪಾಪ, ನಾವು ಯಾರಿಗೆ ಏನು ಮೋಸ ಮಾಡ್ದೋ, ಯಾರಿಗೆ ಯಾವ ಮಾತು ಹೇಳ್ದೋ, ಯಾವ ರೀತಿ ನಾವು ಅವ್ರನ್ನ ನೋಡಿಕೊಂಡೋ, ನಮ್ಮ ಜೀವನ ಯಾವ ರೀತಿ ಇತ್ತು, ನಾವು ಜೀವಿಸ್ಬೇಕಾದ್ರೆ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಾವು ಯಾವ ರೀತಿ ಇದ್ದೋ, ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಾವು ಯಾವ್ಯಾವ ರೀತಿ ದುರಾಭ್ಯಾಸಗಳಲ್ಲಿ ನಾವಿದ್ದೋ, ಎಲ್ಲ ನಾವು ಗೊತ್ತಿರೋದು ನಮಗೆ ಮತ್ತು ದೇವರಿಗೆ ಮಾತ್ರ, ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಬೈಬಲ್ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆ ಬೈಬಲ್ ಪ್ರತಿ ಒಂದೊಂದು ಪಾಪಗಳನ್ನು ನಿಮ್ಮ ಕಣ್ಮುಂದೆ ತಂದುಕೊಡುತ್ತೆ. ಬಿಕಾಸ್ ನ್ಯಾಯ ತೀರ್ಪಿಗೆ ಅದು ನನ್ನನ್ನು, ನಿಮ್ಮನ್ನು ಸಿದ್ಧತೆ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ನೋಡಿ, ಈಗ ಬೈಬಲ್ ನಾವು ಓದದೇ ಇರುವ ಕಾರಣ, ಬೈಬಲ್ ಒಂದಿಗೆ ನಾವು ಸಂಚರಿಸದೇ ಇದ್ದ ಕಾರಣ, ಹನೋಕನಂತೆ, ಎಲಿಯ ಪ್ರವಾದಿಯಂತೆ ನಾವು ದೇವರೊಂದಿಗೆ ಸಂಚರಿಸದೇ ಇದ್ದಾಗ, ದೇವರ ವಾಕ್ಯದಲ್ಲಿ ನಾವು ಸಂಚರಿಸದೇ ಇದ್ದಾಗ, ಲೋಕ ಏನು ಹೇಳುತ್ತೋ ಅದೆಲ್ಲವನ್ನು ನಾವು ನಂಬಬೇಕಾಗುತ್ತೆ. ಆ ಲೋಕ ಏನು ಹೇಳುತ್ತೋ ಅದನ್ನು ನಾವು ವಿಶ್ವಾಸಿಸಬೇಕಾಗುತ್ತೆ. ಈಗ ಒಬ್ಬ ವ್ಯಕ್ತಿ ಬಂದು ಅವ್ರು ಹೇಳ್ತಾರೆ, ಪರಲೋಕಕ್ಕೆ ನೀನು ಹೋಗ್ಬೇಕಾದ್ರೆ ನೀನು ಈ ರೀತಿನೇ ಹೋಗಬೇಕು ಅಂತ. ಈಗ ಒಂದು ಸಭೆ ಯಾವುದೋ ಉಟ್ಕೊಂಡಿದೆ, ಕೇರಳದಲ್ಲಿ ಉಟ್ಕೊಂಡಿದೆ, ಯಾರೂ ಇಲ್ಲ, ದೇವರಿಲ್ಲ, ಪ್ರಭು ಯೇಸು ಕ್ರಿಸ್ತರಿಲ್ಲ, ಪವಿತ್ರಾತ್ಮರಿಲ್ಲ. ಆದರೆ ನೀನು ಪರಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಮಾತೆ ಮರಿಯಮ್ಮನವರ ಮುಖಾಂತರ ಮಾತ್ರ.
ಬೈಬಲ್ ನೀನು ಮುಟ್ಟುವಂತಿಲ್ಲ. ಬೈಬಲ್ ನಿನಗೋಸ್ಕರ ಬರೆದಿರಲ್ಲ. ಬೈಬಲ್ ನಿನಗೋಸ್ಕರ ಬರೆದಿರೋದಲ್ಲ. ಬೈಬಲ್ ನಿನಗಲ್ಲ. ನಿನಗೆ ಇರುವಂಥ ಒಂದೇ ಒಂದು ಆಯುಧ ಏನಂತ ಹೇಳಿದ್ರೆ, ಜಪಸ್ಸರ ಒಂದು ಕೈಯಲ್ಲಿ ಹಿಡ್ಕೊ. ಪ್ರತಿ ಸಮಯ ನೀನು ಜಪಸ್ಸರ ಮಾಡ್ತಾ ಇರು, ನೀನು ಪರಲೋಕಕ್ಕೆ ಹೋಗ್ಬೋದು. ಒಂದು ಸಭೆ ಹುಟ್ಕೊಂಡಿದೆ, ಸಭೆ ಹುಟ್ಕೊಂಡಿದೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಇಲ್ಲ, ತಂದೆಯಾದ ದೇವ ಪಿತಾಸುತ ಪವಿತ್ರಾತ್ಮ ಇಲ್ಲ, ಅದು ಯಾವುದನ್ನು ನೀನು ನಂಬಬೇಡ. ನೀನು ಪರಲೋಕಕ್ಕೆ ಹೋಗಬೇಕು, ನಿನಗೆ ನ್ಯಾಯ ತೀರ್ಪು ಇಲ್ಲ. ನಿನಗೆ ನ್ಯಾಯ ತೀರ್ಪು ಇಲ್ಲ. ಸೊ ಹಾಗಾಗಿ ನೀನೇನು ಮಾಡು, ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಜಪಸ್ಸರ ಕೈಯಲ್ಲಿ ಹಿಡ್ಕೋ. ಜಪಸ್ಸರ ಮಾತ್ರ ನೀನು ಮಾಡ್ತಾ ಇರು, ನೀನು ಪರಲೋಕಕ್ಕೆ ಹೋಗ್ತೀಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೇಳ್ಪಟ್ಟಿದ್ದೀರಾ? ಇಲ್ಲ ಬ್ರದರ್, ನಾನು ಕೇಳಲಿಲ್ಲ ಬ್ರದರ್. ಎಲ್ಲೂ ಫಸ್ಟ್ ಟೈಮ್ ಹೌದು. ನಮ್ಮ ಚರ್ಚಲ್ಲಿ ಇದೇ ವಿಷಯವಾಗಿ ಒಂದು ಕುಟುಂಬದಲ್ಲಿ ದೊಡ್ಡ ಗಲಾಟೆನೇ ಆಗೋಯ್ತು. ದೊಡ್ಡ ಗಲಾಟೆನೇ ಆಯಿತು. ಕುಟುಂಬ ಮುರಿದೋಯ್ತು. ಪ್ರೈಸ್ ದಿ ಲಾರ್ಡ್. ಹುಟ್ಕೊಂಡಿದೆ, ಈ ದಿನಗಳಲ್ಲಿ ಹುಟ್ಕೊಂಡಿದೆ. ಹಾಗಾಗಿ ನಾವು ದೇವರ ವಾಕ್ಯಗಳನ್ನು ಹಿಡಿದು ನಾವು ಧ್ಯಾನಿಸುವಾಗ ದೇವರ ವಾಕ್ಯ ನಮಗೇನು ಮಾಡುತ್ತೆ? ನಮಗೆ ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡುತ್ತೆ. ಇಲ್ಲ ಅಂತೇಳಿದ್ರೆ ಲೋಕದ ವ್ಯಕ್ತಿ ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕಾಗುತ್ತೆ. ಲೋಕದ ವ್ಯಕ್ತಿ ಏನು ಹೇಳ್ತಾರೋ ಅದನ್ನು ನಾವು ಕೇಳಬೇಕಾಗುತ್ತೆ. ಅವ್ರು ಏನು ತಿಳಿಸ್ಕೊಡ್ತಾರೋ ಅದೇ ಕರೆಕ್ಟ್ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅದು ಕರೆಕ್ಟು ಅಲ್ಲ, ಅದು ಸರಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಸರಿಯಲ್ಲ. ಯೇಸು ಸ್ವಾಮಿನೇ ಹೇಳ್ತಾರೆ, ಯೇಸು ಸ್ವಾಮಿನ ಸ್ಪಷ್ಟವಾಗಿ ಹೇಳ್ತಾರೆ, ಅಂತಿಮ ದಿನದಲ್ಲಿ ನನ್ನ ಮಾತುಗಳನ್ನು ನಿರಾಕರಿಸಿ ಅಥವಾ ಅದನ್ನು ಅಂಗೀಕರಿಸದ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದಿದೆ. ಅದು ಯಾವುದು ಅಂತ ಹೇಳಿದ್ರೆ, ಅವನು ಜೀವಂತವಾಗಿ ಇರುವಾಗ, ಅವನು ಉಸಿರಾಡುತ್ತಿರುವಂಥ ಸಮಯದಲ್ಲಿ ಅವನು ಕಿವಿಯಲ್ಲಿ ಕೇಳಿಸಿಕೊಂಡಂತಹ ಒಂದೊಂದು ವಾಕ್ಯಗಳು, ಕಣ್ಣಿಂದ ನೋಡಿದಂತಹ ಒಂದೊಂದು ವಾಕ್ಯಗಳಿಗೂ ಅವನು ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುತ್ತೆ. ಕಾರಣ ಏನಂತ ಹೇಳಿದ್ರೆ, ದೇವರು ಈ ನನ್ನ ಜೀವಿತ ಪ್ರತಿಯೊಬ್ಬರ ಜೀವನದ ದಿನಗಳು ಎಣಿಕೆಯಾಗಿವೆ ಅಲ್ವಾ? ಎಲ್ಲರದು ಎಣಿಕೆಯಾಗಿದೆ, ಒಬ್ಬರದು ಅಂತಿಲ್ಲ, ಎಲ್ಲರದು. ಆದರೆ ದೇವರು ಈಗ ಸಮಯ ಕೊಟ್ಟಿರೋದು ನಮ್ಮನ್ನೇ ಪರಿಶುದ್ಧ ಮಾಡಿಕೊಳ್ಳಲಿಕ್ಕೆ. ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಕೊಳ್ಳೋದಲ್ಲ, ಆಮೇಲೆ ಆಭರಣಗಳು ಹಾಕ್ಕೊಳ್ಳೋದಲ್ಲ, ಅದಾದ ಮೇಲೆ ಏನು ಒಂದು ಸ್ಥಾನಮಾನ ಗಿಟ್ಟಿಸ್ಕೊಳ್ಳೋದಲ್ಲ. ಸ್ಥಾನ ಬೇಕು ನನಗೆ, ಅದು ಬೇಕು ಇದು ಬೇಕು ಅಂತೇಳ್ಬಿಟ್ಟು ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಳ್ಳೋದಲ್ಲ. ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಳ್ಳೋದಲ್ಲ. ಮತ್ತು ಹಣದ ವ್ಯಾಮೋಹ ಇಟ್ಕೊಳ್ಳೋದಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಹೆಣ್ಣು ಅಥವಾ ಗಂಡಿನ ಶೋಕಿ ಇಟ್ಕೊಳ್ಳೋದಲ್ಲ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಇದಕ್ಕೋಸ್ಕರ ದೇವರು ನಮ್ಮನ್ನು ಉಂಟು ಮಾಡಿಲ್ಲ, ಬದಲಾಗಿ ಆತ್ಮವನ್ನು ರಕ್ಷಿಸಿಕೊಳ್ಳೋದಕ್ಕೆ. ಆತ್ಮವನ್ನು ರಕ್ಷಿಸಿಕೊಳ್ಳಲು ದೇವರು ನಮಗೆ ಪ್ರತಿದಿನ ಒಂದೊಂದು ಅವಕಾಶ ಕೊಡ್ತಾ ಇದ್ದಾರೆ. ಬಟ್ ನಾವು ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಾಗ ದೇವರು ಕೊಟ್ಟಂಥ ಈ ಸಮಯದ ಲೆಕ್ಕ ಕೇಳ್ತಾರೆ. ಎಷ್ಟನೇ ತಾರೀಕು ನಾವು ಬೈಬಲ್ಗೆ ಬಂದೋ, ದೇವರ ವಾಕ್ಯ ಎಷ್ಟನೇ ತಾರೀಕು ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡಿದೋ, ಡೇ 1 ಸೋ ಅಂಡ್ ಸೋ ಡೇಟ್ ಎಲ್ಲ ಒಂದು ಡೇಟ್ ಕೊಟ್ಟಿದ್ದಾರೆ. ಈ ಡೇಟ್ ಮಧ್ಯದಲ್ಲಿ ನಾವು ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಗಳಿಗೆ ದೇವರು ಏನು ಮಾಡ್ತಾರೆ? ಲೆಕ್ಕ ಕೇಳ್ತಾರೆ. ಕಾರಣ ಏನು ಗೊತ್ತಾ? ಇದನ್ನ ಹೇಳೋದು ತನ್ನ ಹೊಲದಲ್ಲಿ ನೋಡಿ. ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 24ರಲ್ಲಿ ಓದೋಣ. 24. ಯೇಸು ಸ್ವಾಮಿ ಅವರಿಗೆ ಮತ್ತೊಂದು ಸಾಮರ್ಥ್ಯವನ್ನು ಹೇಳಿದ್ದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಸಾಕು ಬದರ್. ಯೇಸು ಸ್ವಾಮಿ ಜನರಿಗೆ ಮತ್ತೊಂದು ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು
ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ತನ್ನ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ತನ್ನ ಅಂದ್ರೆ ಏನು? ಅವರಿಗೆ ಸ್ವಂತವಾದುದಲ್ವಾ? ಅವರಿಗೆ, ಹೌದು ಬ್ರದರ್. ಯಾರಿಗೆ? ಪ್ರಭುವಿಗೆ ಸ್ವಂತ. ಕರೆಕ್ಟಾ? ಪ್ರಭುವಿಗೆ ಸ್ವಂತ. ಯಾಕಂದ್ರೆ ಅವ್ರು ನಮ್ಮನ್ನ ಕ್ರಯಕ್ಕೆ ಕೊಂಡ್ಕೊಂಡಿದಾರಲ್ವಾ? 1 ಕೊರಿಂಥಿ 7:23 ಓದಿ. 7:23 ಹಾಗೂ 6:20 ಓದಿ ಬೇಗ. ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ, ಆದ್ದರಿಂದ ಮಾನವರಿಗೆ ದಾಸರಾಗಬೇಡಿ. ಪ್ರೈಸ್ ದಿ ಲಾರ್ಡ್. 6:20 ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು, ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ತನ್ನ ಹೊಲದಲ್ಲಿ ಎಫೆಸಿ 1:4 ನಾವು ಓದ್ತೀವಿ, ಭೂಮಿ ಆಕಾಶಗಳು ಉಂಟು ಮಾಡೋದು ಮುಂಚೆ ದೇವರು ನಮ್ಮನ್ನ ತಮ್ಮವರಾಗಿ ಆರಿಸ್ಕೊಂಡ್ರು. ಹಾಗಾಗಿ ತನ್ನ ಹೊಲದಲ್ಲಿ ಅಂತೇಳಿದ್ರೆ ದೇವರು ನನಗೆ ಕೊಟ್ಟಂತ ಈ ಜಾನ್ ಎಂಬ ಆತ್ಮದ ಹೊಲದಲ್ಲಿ ಅವ್ರೇನ್ ಮಾಡಿದ್ರು? ಒಳ್ಳೆಯ ಏನು ಹೇಳಿದೆ? ಒಳ್ಳೆಯ ಗೋಧಿಯನ್ನು ಬಿತ್ತಿದ್ರು ಅಲ್ವಾ? ಒಳ್ಳೆ ಗೋಧಿ ಬಿತ್ತಿದ್ರು. ಅದನ್ನ ನೀವು ಎಷ್ಟು ಸೈತಾನಿಗೆ ಬಿಟ್ಕೊಟ್ರಿ? ಸೈತಾನ ಎಷ್ಟು ತಗೊಂಡ? ಸೈತಾನ ಎಷ್ಟು ನಿರ್ಲಕ್ಷ್ಯ? ಎಷ್ಟು? ಪ್ರೈಸ್ ದಿ ಲಾರ್ಡ್. ನಿರ್ಲಕ್ಷ್ಯ ಎಷ್ಟು? ಅಂಗೀಕಾರ ಎಷ್ಟು? ಅಂಗೀಕಾರ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಎಷ್ಟು? ಪ್ರೈಸ್ ದಿ ಲಾರ್ಡ್. ಇದನ್ನ ದೇವ್ರ ಲೆಕ್ಕ ಕೇಳ್ತಾರೆ. ಯಾಕೆ? ಆತ್ಮದ ಬಲ ಯಾವುದು? ಆತ್ಮದ ಬಲ ದೇವರ ವಾಕ್ಯ ಅಲ್ವಾ? ದೇವರ ವಾಕ್ಯ. ಆಮೇನ್. ಆತ್ಮಕ್ಕೆ ದೇವರ ವಾಕ್ಯನೇ ಬಲ. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯನೇ ಬಲ. ಈಗ ಆತ್ಮ ಎಷ್ಟು ಬಲವಾಗಿದೆ ಅನ್ನೋದನ್ನ ನ್ಯಾಯ ತೀರ್ಪಿನ ದಿನ ಗೊತ್ತಾಗುತ್ತೆ. ಹಾಗಾಗಿ ಸೈತಾನ ಏನು ಮಾಡ್ತಾನಂದ್ರೆ ಆತ್ಮದ ಬಲವನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಏನು ಮಾಡ್ದ? ಕೆಲವು ಉಪಾಯಗಳನ್ನ ಉಂಟು ಮಾಡ್ದ, ಕೆಲವು ವ್ಯಕ್ತಿಗಳನ್ನು ಕಳಿಸ್ಕೊಟ್ಟ. ಅವ್ರೇನು ಮಾಡಿದ್ರು? ಬೈಬಲಿಂದ ನಮ್ಮನ್ನು ಬೇರ್ಪಡಿಸಿದ್ರು. ಹಾಗಾಗಿ ಅವ್ರು ನೆಕ್ಸ್ಟ್ ಟೈಮ್ ಪಾಸ್ ಆಗಬೇಕಲ್ವಾ? ಟೈಮ್ ವೇಸ್ಟ್ ಆಗಬೇಕು. ನೀವು ಸೋಲ್ಬೇಕಂದ್ರೆ ಟೈಮ್ ವೇಸ್ಟ್ ಆಗಬೇಕು. ಟೈಮ್ ವೇಸ್ಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಎಲ್ಲ ಸಂತರುಗಳು ಯಾರನ್ನ ಹಿಂಬಾಲಿಸಿದ್ರು? ಪ್ರಭುವನ್ನಲ್ವಾ? ಪ್ರಭು ಯೇಸು ಕ್ರಿಸ್ತರನ್ನು ಅಲ್ವಾ? ಅವರ ಜೀವವುಳ್ಳ ವಾಕ್ಯಗಳು ಅಲ್ವಾ? ಯಾಕಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ಇದು ಎರಡರಿಂದನೇ ಏನಿದೆ? ಬಿಡುಗಡೆ ಅಲ್ವಾ? ನಿತ್ಯ ಜೀವ. ಕರೆಕ್ಟಾ? ನೋಡಿ, ಬೇಕಾದ್ರೆ ವಾಕ್ಯ ಓದೋಣ. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 12ನೇ ವಾಕ್ಯ. ಪ್ರೇಷಿತರ ಕಾರ್ಯಕಲಾಪಗಳು 4:12 ಓದಿ. ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರ ಇಲ್ಲ. ಇವರ ನಾಮವನ್ನು ಬಿಟ್ಟರೆ ತೆರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ ಅಂತ ಯಾರು ಹೇಳಿದ್ರು? ಎಲ್ಲ ಸಂತರುಗಳು ಅದೇ ಹೇಳ್ತಾರದು ಅಲ್ವಾ? ಎಲ್ಲ ಸಂತರುಗಳು ಹೇಳ್ತಾರದೇನು? ಪ್ರಭುವಿನ ವಾಕ್ಯವನ್ನ ನಂಬ್ರಿ ಅಲ್ವಾ? ಪ್ರಭುವಿನ ವಾಕ್ಯ ನಂಬ್ರಿ. ವಾಕ್ಯ ನಂಬಿದ ಮೇಲೆ ನಾನು ಸಂತರಾಗಿದ್ದು. ಅವ್ರು ಹೇಳೋದಿಷ್ಟೇ, ಪ್ರಭುವಿನ ವಾಕ್ಯಗಳನ್ನ ನಂಬಿ ವಿಶ್ವಾಸಿಸಿದಾಗ ನಾನು ಸಂತನಾದೆ. ಈಗಿರುವ ಬೋಧಕರು ಏನು ಹೇಳ್ಕೊಡ್ತಿದ್ದಾರೆ? ಇದನ್ನ
ಕ್ಲೋಸ್ ಮಾಡಿದ್ರು ಅಲ್ವಾ? ನೇರವಾಗಿ ಎಲ್ಲಿಗೆ ಬಾ, ಹೌದು ಬ್ರದರ್, ಇಲ್ಲಿಗೆ ಬಾ, ಸಂತರು ಇಲ್ಲಿಗೆ ಬಾ. ಇವತ್ತೊಂದು ಸಭೆ ಕೇರಳದಲ್ಲಿ ಉಟ್ಕೊಂಡಿದೆ. ಪ್ರಭು ಯೇಸು ಕ್ರಿಸ್ತರು ಇಲ್ವಂತೆ, ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಹೊರಲಿಲ್ವಂತೆ. ಅದೆಲ್ಲ ಕಾಕತಾಳೀಯ, ಸುಮ್ಮನೆ ಏನೋ ಬರೆದಿಟ್ಟಿದ್ದಾರೆ ಬೈಬಲಲ್ಲಿ. ಬೈಬಲನ್ನು ನೀನು ನಂಬೇಡ. ನೀನೇನು ಮಾಡು, ಮಾತೆ ಮರಿಯಮ್ಮನವರೇ ದೇವರು, ಬೇರೆ ಇನ್ಯಾರೂ ದೇವರಿಲ್ಲ, ಬೇರೆ ಇನ್ಯಾರೂ ದೇವರಿಲ್ಲ, ಮಾತೆ ಮರಿಯಮ್ಮನವರೇ ದೇವರು. ಜಪಸರ ಒಂದು ಮಾಡ್ತಾರೆ ಸಾಕು, ನೀನು ಪರಲೋಕಕ್ಕೆ ಹೋಗ್ತೀಯ. ಈಗ ಗೊತ್ತಾಯ್ತಾ? ಟೈಮ್ ವೇಸ್ಟ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು. ಪ್ರೀಸಲ್ಲ, ನಾನು ಹೇಳ್ತೀನಿ, ಮಾತೆ ಮರಿಯಮ್ಮನವರಂತೆ ಜೀವಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಇದೆಯಾ? ಇಲ್ಲ ಇದೆಯಾ? ಇಲ್ಲ ಬ್ರದರ್, ಸಾಧ್ಯ ಇಲ್ಲ ಇಲ್ಲ. ಬ್ರದರ್. ಚಾನ್ಸೇ ಇಲ್ಲ. ಭೂಮಿಯಲ್ಲಿ ಒಬ್ಬ ಮನುಷ್ಯನು ಕೂಡ, ಅದು ಯಾಜಕ ಆಗಿರಲಿ, ಕನ್ಯಾಸ್ತ್ರೀ ಆಗಿರಲಿ, ಬೋಧಕ ಆಗಿರಲಿ, ಪಾಸ್ಟರ್ಸ್ ಆಗಿರಲಿ, ಪಾಸ್ಟರ್ಸ್ ಹೆಂಡತಿ ಆಗಿರಲಿ, ಅಥವಾ ನಾರ್ಮಲ್ ಕುಟುಂಬದ ಹೆಂಗಸರಾಗಿರಲಿ, ಯಾರು ಕೂಡ ಮಾತೆ ಮರಿಯಮ್ಮನವರ ಅವರಂತೆ ಜೀವಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ನೋಡಿ, ಪರಲೋಕನೇ ಮೆಚ್ಚಿಸ್ತಾ ಇದೆ ಅಂತ ಹೇಳಿದ್ರೆ, ಪರಲೋಕನೇ ಮೆಚ್ಚಿದೆ ಮಾತೆ ಮರಿಯಮ್ಮನ ಅಂತ ಹೇಳಿದ್ರೆ, ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ಆದರೆ ಇವರೇನು ಮಾಡಿದ್ರು? ಸುಮ್ಮನೆ ಜಪಸರ ಮಾತ್ರ ಮಾಡ್ಕೊಂಡಿರು, ಮಾತೆ ಮರಿಯವರ ಸ್ವಭಾವ ಬಿಟ್ಬಿಡು, ಅವರ ಗುಣಗಳು ದೂರ ಇಡು, ಅವರು ಯಾವ ರೀತಿ ಜೀವಿಸಿದ್ರು ಅದನ್ನು ನೀನು ದೂರ ಇಡು, ದೇವರಿಗೆ ಯಾವ ರೀತಿ ಅವರು ವಿಧೇಯರಾದರು ಅದನ್ನೂ ದೂರ ಇಡು. ಅದೆಲ್ಲ ನಿನಗೆ ಬೇಕಾಗಿಲ್ಲ. ನೀನೇನು ಮಾಡು, ಕುಳಿತುಕೊಂಡು ಮಣಿ ಎಣಿಸ್ತಾ ಇರು. ಕುಳಿತುಕೊಂಡು ನೀನೇನು ಮಾಡ್ತಾರೋ, ಮಣಿ ಎಣಿಸ್ತಾರೋ ಸಾಕು, ನಿನಗೆ ಪರಲೋಕ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಯಾರು ಹೇಳೋದು ಅಂತ ಹೇಳಿದ್ರೆ, ಸೈತಾನನ ಮಕ್ಕಳು ಹೇಳುವಂಥದ್ದು. ಹಾಗಾದರೆ ಅವ್ರು ಏನು ಅವ್ರು ನಿಜವಾಗ್ಲೂ ಅವರು ಬೋಧಕರಾಗಿದ್ದರೆ, ನಿಜವಾಗ್ಲೂ ಅವರು ದೇವರ ಮಕ್ಕಳಾಗಿದ್ದಿದ್ರೆ ಅವ್ರು ಏನು ತಿಳಿಸ್ಕೊಡ್ತಾ ಇದ್ರು? ಮಾತೆ ಮರಿಯಮ್ಮನವರು ಯಾವ ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾದರು, ದೇವರ ಮಾತಿಗೆ ವಿಧೇಯರಾದರು, ಅದೇ ರೀತಿ ನೀನು ವಿಧೇಯನಾಗಬೇಕು. ಒಂದೊಂದು ವಾಕ್ಯಕ್ಕೂ ನೀನು ವಿಧೇಯನಾಗಬೇಕು. ಮಾತೆ ಮರಿಯಮ್ಮನವರು ಯಾವ ರೀತಿ ಎಲಿಜಬೆತ್ ಅಮ್ಮಳಿಗೆ ಹೋಗಿ ಸೇವೆ ಮಾಡಿದ್ರು, ಮಾತೆ ಮರಿಯಮ್ಮನವರು ಯಾವ ರೀತಿ ನಡ್ಕೊಂಡೋಗಿ, ಎಷ್ಟು ಕಿಲೋಮೀಟರ್ ನಡ್ಕೊಂಡೋಗಿ ಸೇವೆ ಮಾಡಿದ್ರು, ಆ ರೀತಿ ನೀನು ಸೇವೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಸೇವೆ ಮಾಡಬೇಕು. ಮನೇಲಿರೋರಿಗೆಲ್ಲ ಎಲ್ಲರಿಗೂ ನೀವು ಸೇವೆ ಮಾಡಬೇಕು. ಅದನ್ನು ಅಲ್ಪ ಸ್ವಲ್ಪ ಅನುಸರಿಸಿದವರು ಯಾರು ಅಂತ ಹೇಳಿದ್ರೆ ಮದರ್ ತೆರೇಸಾ. ಪ್ರೈಸ್ ದಿ ಲಾರ್ಡ್. ಇವರೇನು ಮಾಡ್ತಾರೆ? ಇವರು ಹೇಳ್ಕೊಡೋದು ಯಾವ ರೀತಿ ಅಂದರೆ, ಸ್ವಭಾವಗಳು ಬೇಡ, ಗುಣಗಳು ಬೇಡ, ಅವರನ್ನು ಹಿಂಬಾಲಿಸೋದು ಬೇಡ, ಆದರೆ ಜಪಸರ ಮಾತ್ರ ಮಾಡ್ತಾ ಇರು. ನೋಡಿ, ಒಂದೇ ಕುಟುಂಬದಲ್ಲಿ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆನ ಕಂಡ್ರೆ ಅತ್ತೆಗಾಗಲ್ಲ, ಇಬ್ಬರು ಅತ್ತೆ ಸೊಸೆ ಇಬ್ಬರು ಪಕ್ಕದ ಮನೇಲಿರೋ ಹೆಂಗಸರನ್ನ ಕಂಡ್ರೆ ಆಗಲ್ಲ, ಗಂಡಸರನ್ನ ಬೇಡ ಹೆಂಗಸರನ್ನ ಕಂಡ್ರೆ ಆಗಲ್ಲ. ಆದರೆ ಇವರು ಸಾಯಂಕಾಲ ಕುತ್ಕೊಂಡು ಏನು ಮಾಡ್ತಾರೆ? ನಮೋ ಮರಿಯ ಸಂತ ಮರಿಯ ಅಲ್ವಾ? ಧ್ಯಾನಕ್ಕೆ ಹೋದ್ರೆ ಏನು ಮಾಡ್ತಾರೆ? ಧ್ಯಾನಕ್ಕೆ ಹೋದ್ರೆ ಏನು ಮಾಡ್ತಾರೆ? ಅದೇ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಈ ದೇವರ ಮಕ್ಕಳಿಂದ ಅಂದರೆ ಬೈಬಲಿಂದ ನಾವು ದೂರ ಹೋಗ್ತೀವೋ, ಬೈಬಲಿಂದ ನಾವು ಬೇರ್ಪಡ್ತೀವೋ, ಆಗ ಲೋಕದ ವ್ಯಕ್ತಿಗಳು ಏನೇನು ತಿಳಿಸ್ಕೊಡ್ತಾರೋ ಅವಿವೇಕತನದಿಂದ ಅದನ್ನೇ ನಾವು ಕಲಿಬೇಕಾಗುತ್ತೆ, ಅದನ್ನೇ ನಾವು ಅನುಸರಿಸಬೇಕಾಗುತ್ತೆ. ಮಾತೆ ಮರಿಯಮ್ಮನವರು ತನ್ನ ಜೀವಿತದಲ್ಲಿ ಪಟ್ಟಂಥ ಪಾಡಿದೆಯಲ್ಲ, ಶಿಲುಬೆ ಯಾತನೆ ಆದಮೇಲೆ ಎರಡನೆಯದು ಯಾರಾದರೂ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮಾತೆ ಮರಿಯಮ್ಮನವರು ಮಾತ್ರ. ಮಾತೆ ಮರಿಯಮ್ಮನವರು ಮಾತ್ರ. ಅವ್ರು ಪಟ್ಟಂಥ ವೇದನೆ, ಅವ್ರು ಪಟ್ಟಂಥ ಅವಮಾನ, ಅವ್ರು ಪಟ್ಟಂಥ ದುಃಖ, ಅವರು ಅನುಸರಿಸಿದ ಆ ಮಾರ್ಗ, ದೇವರ ಒಂದು ಆ ಮಾತಿಗೆ ವಿಧೇಯರಾಗಿದ್ದು, ಇದೆಲ್ಲವನ್ನು ನೋಡ್ತಾ ಬಂದರೆ ಮಾತೆ ಮರಿಯಮ್ಮನವರು ಯಾವಾಗ ನಾವು ಶಿಲುಬೆ ಯಾತನೆ ಅಷ್ಟು ಘೋರವಾಗಿತ್ತೋ ಅದಾದ ಮೇಲೆ ಅದಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ಶಿಲುಬೆ ಯಾತನೆಗೂ ಮತ್ತು ಮಾತೆ ಮರಿಯಮ್ಮನ ಜೀವನಕ್ಕೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಶಿಲುಬೆ ಯಾತನೆ ಆದಮೇಲೆ ಯಾರಾದರೂ ವೇದನೆ ಪಟ್ಟಿದ್ದಾರೆ, ದೇವರ ನಾಮನ ಮಹಿಮೆ ಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮಾತೆ ಮರಿಯಮ್ಮನವರು ಮಾತ್ರ. ನಾವು ಏನು ಮಾಡಲ್ವಂತೆ, ಏನು ಮಾಡಲ್ಲ. ಕುಳಿತುಕೊಂಡಿದ್ದ ಜಾಗದಲ್ಲೇ ಮಣಿ ಎಣಿಸೋದು, ಕುತ್ಕೊಂಡಿದ್ದ ಜಾಗದಲ್ಲಿ ಮಣಿ ಎಣಿಸೋದು. ಹೊರಗಡೆ ಹೋಗಂಗಿಲ್ಲ, ಒಬ್ಬ ರೋಗಿನ ಮಾತಾಡಂಗಿಲ್ಲ, ಒಬ್ಬರಿಗೆ ಸಹಾಯ ಮಾಡಂಗಿಲ್ಲ.
ಅವ್ರ ಕಷ್ಟ ಸುಖ ಕೇಳಂಗಿಲ್ಲ, ಇರೋದನ್ನ ಹಂಚ್ಕೊಂಡು ತಿನ್ನಂಗಿಲ್ಲ, ಬೇರೆಯವ್ರ ಬಗ್ಗೆ ಬರೀ ಅಪಕೀರ್ತಿಗಳು ಮಾಡೋದು, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಆದರೆ ಕೂತ್ಕೊಂಡು ಮಣಿ ಎಣಿಸೋದು. ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 15-16, ನೀನು ಧರ್ಮಶಾಸ್ತ್ರವನ್ನು ಓದಬೇಕಾದ್ರೆ ಅದು ಪಾಪವನ್ನು ಎಚ್ಚರಿಸುತ್ತೆ. ನೋಡಿ, ಮೊದಲನೇ ಆಜ್ಞೆ ಹೆಂಗೆ ತಿರಸ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ, ನಿಜವಾದ ಏಕದೇವರ ನೀನೇನು ಮಾಡು, ಆರಾಧಿಸ್ಬೇಡ, ತಿರಸ್ಕಾರ ಮಾಡು. ನೋಡಿದ್ದೀರಾ ಇಡೀ ಕತ್ತೋಲಿಕರು ಬೈಬಲ್ಗಿಂತ ಜಾಸ್ತಿ ಯಾವುದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ? ಯಾವುದಕ್ಕೆ? ಮಾತೆ ಮರಿಯಮ್ಮನವರಿಗೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಗಮನ ಇರಲಿ. ನಿತ್ಯ ಜೀವ ಎಲ್ಲಿಂದ? ದೇವರ ಜೀವವುಳ್ಳ ವಾಕ್ಯದಿಂದ ಮಾತ್ರ. ದೇವರು ನಮಗೆ ಕೊಟ್ಟಂಥ ಸಮಯ ಇದೆಯಲ್ಲ, ಈ ಸಮಯದಲ್ಲಿ ಎಷ್ಟು ವಾಕ್ಯಗಳನ್ನು ನೀವು ಆಲಿಸಿದ್ದೀರಾ? ಎಷ್ಟು ವಾಕ್ಯಗಳನ್ನು ನೀವು ಅಂಗೀಕಾರ ಮಾಡ್ಕೊಂಡಿದ್ದೀರಾ? ಎಷ್ಟು ವಾಕ್ಯಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರಾ? ಇದು ಲೆಕ್ಕ ಇದೇ ತೋರಿಸ್ಕೊಟ್ಬಿಡುತ್ತೆ ಆತ್ಮ ಎಷ್ಟು ಬಲವಾಗಿದೆ. ಈ ಆತ್ಮ ಪರಲೋಕಕ್ಕೆ ಹೋಗ್ಲಿಕ್ಕೆ ರೆಡಿಯಾಗಿದೆಯಾ? ಅಥವಾ ಈ ಆತ್ಮ ಟೊಳ್ಳಾಗಿದೆಯಾ? ಈ ಆತ್ಮ ಟೊಳ್ಳಾಗಿ ನರಕಕ್ಕೆ ಹೋಗ್ಲಿಕ್ಕೆ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇದೆಲ್ಲವನ್ನ ತಿಳಿಸ್ಕೊಡುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಬೈಬಲ್ ವಾಕ್ಯ ಓದ್ರಿ. ಯಾಕೆಂದರೆ ಪ್ರಭುವಿನ ಮಾತೆ ಅಂತಿಮ ತೀರ್ಪು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಪ್ರಭುವಿನ ಮಾತೆ ಅಂತಿಮ ತೀರ್ಪು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಮೇಲೆ ಏರುತ್ತಿದ್ದ ಯೇಸು ಸ್ವಾಮಿಯನ್ನು ನೋಡುತ್ತಿದ್ದ ಪ್ರೇಷಿತರ ದೃಷ್ಟಿ ಇನ್ನೂ ಆಕಾಶದ ನಾಟಿತ್ತು. ಆಗ ಬಿಳಿಯ ವಸ್ತ್ರ ಧರಿಸಿದ್ದ ವ್ಯಕ್ತಿಗಳಿಬ್ಬರು ಇದ್ದಕ್ಕಿದ್ದಂತೆ ಅವರ ಪಕ್ಕದಲ್ಲಿ ನಿಂತರು. ಗಲಿಲಾಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಸ್ವರ್ಗಾರೋಹಣರಾದ ಈ ಯೇಸು ನಿಮ್ಮ ಬಳಿಯಿಂದ ಹೇಗೆ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ನೀವು ಕಂಡಿರೋ, ಹಾಗೆಯೇ ಅವರು ಹಿಂತಿರುಗಿ ಬರುವರು. ಪ್ರೈಸ್ ದಿ ಲಾರ್ಡ್. ಹಿಂತಿರುಗಿ ಬರುವರು ಅಲ್ವಾ? ಇದೆಯಾ? 14ನೇ ವಾಕ್ಯ ನೋಡಿ. 14ನೇ ವಾಕ್ಯ, ಅಲ್ಲಿ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಹಿಳೆಯರು ಹಾಗೂ ಯೇಸುವಿನ ತಾಯಿ ಮರಿಯಳು, ಯೇಸುವಿನ ಸಹೋದರರು ಅವರೊಡನೆ ಇದ್ದರು. ಇಲ್ಲಿ ಏನು ತೋರಿಸ್ಕೊಡ್ತಾ ಇದೆ? ಮಾತೆ ಮರಿಯಮ್ಮನವರು ಲೋಕದಲ್ಲೇ ಇದ್ರು. ಪುನರುತ್ಥಾನರಾಗಿದ್ಯಾರು? ಪ್ರಭು. ಅವ್ರು ಹೇಗೆ ಹೋದ್ರೋ ಹಾಗೆ ವಾಪಸ್ ಬರ್ತಾರಾ? ವಾಕ್ಯದ ಪ್ರಕಾರ ಬರ್ತಾರೆ. ಆ ನಂಬಿಕೆ, ನಿರೀಕ್ಷೆ ಯಾರ್ಯಾರಲ್ಲಿ ಇದೆಯೋ ಅವರೆಲ್ಲರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಂದೇ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಅವಿವೇಕಿಗಳಾಗಿರೋದನ್ನು ಬಿಟ್ಟು ವಿವೇಕಿಗಳಾಗಿ ಇರುವುದಕ್ಕೆ ನಾವೇನು ಮಾಡಬೇಕು? ಪ್ರಯತ್ನ ಪಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ವಿವರಣೆ ಕೊಡೋದು ಯಾರು? ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ದೇವರ ಸಮ್ಮುಖದಲ್ಲಿ ನೀನು ವಿದ್ಯಾವಂತ, ನೀನು ಬ್ರಿಲಿಯಂಟು, ನೀನು ಬೆಳ್ಳಗಿದ್ಯಾ, ನೀನು ಕಪ್ಪಗಿದ್ಯಾ, ನೀನು ಎತ್ತರ ಇದೆಯಾ, ನೀನು ಕುಳ್ಳಗಿದೆಯಾ, ಸೂಪರ್ ಆಗಿದೆಯಾ ನೋಡಲಿಕ್ಕೆ, ಅಯ್ಯೋ ನಿನ್ನ ಶರೀರ ಹಂಗಿದೆ ಅಂತ ಪವಿತ್ರಾತ್ಮರು ಏನೂ ಕೇಳೋದಿಲ್ಲ. ಅವ್ರು ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಆದರೆ ಒಂದೇ ಒಂದು ಮಾಡೋದಿದೆ, ಒಂದು ಮಾಡಬೇಕಷ್ಟೇ ಅವ್ರ ಮುಂದೆ. ಏನು? ಸಂಪೂರ್ಣವಾಗಿ ತಗ್ಗಿಸಿದಾಗ ಅವರು ನಮಗೆಲ್ಲವನ್ನು ತಿಳಿಸ್ಕೊಡ್ತಾರೆ. ನಾವೇ ಬ್ರಿಲಿಯಂಟ್ ಅಂತ ಹೇಳಿದ್ರೆ ಬ್ರಿಲಿಯಂಟ್ ಅಲ್ಲ, ಬ್ರಿಲಿಯಂಟ್ ಅನ್ನೋ ಆ ಶೀಟಿಂದನೇ ನಮ್ಮನ್ನು ಹೊರಗಡೆ ತೆಗಿತಾರೆ. ಪ್ರೈಸ್ ದಿ ಲಾರ್ಡ್. ಹೆಸರೇ ತೆಗೆದಾಕ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಖಂಡಿತವಾಗ್ಲು ಓದೋರಿಗೆ, ಬೈಬಲ್ ಓದುವವರಿಗೆ ವಾಕ್ಯದ ಮುಖಾಂತರ ದೇವರು ಅರ್ಥಪಡಿಸ್ತಾರೆ. ಬೈಬಲ್ ಓದೇ ಇಲ್ಲ, ಎಜುಕೇಷನ್ ಮಾಡೇ ಇಲ್ಲ, ನನಗೆ ವಿದ್ಯಾಭ್ಯಾಸನೇ ಇಲ್ಲ, ನಾನು ಸ್ಕೂಲ್ಗೂ ಹೋಗಿಲ್ಲ, ನನಗೆ ಸ್ಕೂಲ್ ಮೆಟ್ಲೇ ಹತ್ತಿಲ್ಲ ನಾನು ಅಂತ ಹೇಳೋರ ಜೊತೆಲೂ ಪವಿತ್ರಾತ್ಮ ಮಾತಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವರ ಸಮ್ಮುಖದಲ್ಲಿ ತಲೆಬಾಗಿದಾಗ ಅವರು ಮಾತಾಡ್ತಾರೆ. ಕಾರಣ, ಮನುಷ್ಯನಿಗೆ ಅಸಾಧ್ಯವಾದುದು ದೇವರಿಗೆ
ಸಾಧ್ಯ. ಆಮೇನ್. ಸಾಧ್ಯ. ಆಮೆನ್. ದೇವರಿಗೆ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಪಿನ್ ಟು ಪಿನ್ ಸಾಧ್ಯ. ಪೇತ್ರ ಓದ್ಲಿಲ್ಲ, ಆದರೆ ಪೇತ್ರ ಬೋಧಿಸಿದ್ದು ಎಲ್ಲ ಎಜುಕೇಟೆಡ್ ಪೀಪಲ್ಸ್ಗೆ, ಎಲ್ಲ ವಿದ್ಯಾವಂತರಿಗೆ ಪೇತ್ರ ಬೋಧಿಸಿದ್ದು. ಪೇತ್ರನ ಪತ್ರಗಳನ್ನ ನೀವು ನೋಡಿ, ಎಲ್ಲ ಪೇತ್ರ ಬೋಧಿಸಿದ್ದು ನೋಡಿದ್ರೆ ಎಲ್ಲ ಅಫಿಷಿಯಲ್, ಎಲ್ಲ ದೊಡ್ಡ ದೊಡ್ಡ ಪ್ರಜೆಗಳಿಗೆ ಅವರು ಬೋಧಿಸಿದ್ರು. ಒಂದು ಚೂರು ಎಜುಕೇಷನ್ ಇಲ್ಲ. ಆದರೆ ಪೌಲ ವೆಲ್ ಎಜುಕೇಟೆಡ್, ತುಂಬ ವಿದ್ಯಾಭ್ಯಾಸವನ್ನು ಹೊಂದಿದಂಥ ವ್ಯಕ್ತಿ. ಆದರೆ ಅವರು ಬೋಧಿಸಿದ ಯಾರಿಗೆ? ನನ್ನಂತೆ ನಿಮ್ಮಂತೆ ಇರುವಂತಹ ಸಾಧಾರಣ ಮನುಷ್ಯರಿಗೆ. ನೋಡಿ, ದೇವರಿಗೆ ಎಲ್ಲವೂ ಸಾಧ್ಯ. ಓದಿರೋರನ್ನ ತಗೊಂಡೋಗಿ ಎಲ್ಲಿಟ್ರು? ಒಳ್ಳೆ ಬುದ್ಧಿ ಜ್ಞಾನಿಗಳಿಗೆ ಬೋಧಿಸಿದ್ರು. ಜ್ಞಾನಿನ ಕರ್ಕೊಂಬಂದು ಸಾಧಾರಣ ವ್ಯಕ್ತಿಗಳಿಗೆ ಬೋಧಿಸಲಿಕ್ಕೆ ಬಳಸ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ನಾವು ದೇವರ ಕೈಯಲ್ಲಿರುವಂಥ ಪಾತ್ರೆ, ಅವ್ರು ಎಲ್ಲಿಗೆ ಬೇಕಾದ್ರೂ ಬಳಸ್ಬೋದು. ಆಮೇನ್. ನಾಲ್ಕು ರೀತಿಯಾದ ಪಾತ್ರೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಚಿನ್ನ, ಬೆಳ್ಳಿ, ಮರ. ಪಿಂಗಾಣಿ ಎಲ್ಲಿ ಬರ್ತೈತಿ? ಇಲ್ಲಿ ಪಿಂಗಾಣಿ ಎಲ್ಲಿ ಬಂತು? ಚಿನ್ನ, ಬೆಳ್ಳಿ, ಮರ, ಮಣ್ಣು. ಚಿನ್ನ, ಬೆಳ್ಳಿ, ಮರ, ಮಣ್ಣು, ಈ 4 ಪಾತ್ರೆ. 4 ಪಾತ್ರೆನೂ ಒಂದೊಂದು ಸ್ಥಳದಲ್ಲಿ ಬಳಕೆ ಆಗುತ್ತೆ. ಆದರೆ ದೇವರು ನಮ್ಮನ್ನ ಮಣ್ಣಾಗಿಟ್ಟಿಲ್ಲ, ಪ್ಲಾಸ್ಟಿಕ್ ಆಗಿಟ್ಟಿಲ್ಲ, ಕಬ್ಬಣ ಆಗಿಟ್ಟಿಲ್ಲ. ಮುಖ್ಯವಾಗಿ ಚಿನ್ನವಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಮ್ಮ ಬೆಲೆ ಗೊತ್ತಿದ್ರೆ ಮಾತ್ರ ನಾವು ಚಿನ್ನದ ಜೀವನ ಜೀವಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ಹಾಗೆ ಪ್ರತಿ ಬಾರಿ ಒಡೆದೋಗ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ ಇವತ್ತು ಕ್ಲಾಸ್? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕ್ಲಾಸ್ ನಾವು ಮುಗಿಸೋಣ.